ಇನ್ನು ಎರಡನೇದು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಈಗ ಹೈಕ್ ಆಗಿದೆ. ನರೇಂದ್ರ ಮೋದಿಯವರ ಹೇಳಿಕೆ ಒಂದು ವಾರನೂ ಆಗಿಲ್ಲ, ಅವರು 5-6 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ದೇಶದ ಹಿತದೃಷ್ಟಿಯಿಂದ ಅಂತ ಅಂದ್ಕೊಳ್ಳೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ದೇಶಕ್ಕೆ ಬರಬೇಕಾಗಿರುವಂಥ ತೈಲಗಳು ಬರ್ತಾ ಇಲ್ಲ, ಆಮದು ಕಟ್ಟಾಗ್ಬಿಟ್ಟಿದೆ. ಹಂಗಾಗಿ 1 ವರ್ಷಗಳ ಕಾಲ ನೀವು ಪೆಟ್ರೋಲ್ ಡೀಸೆಲನ್ನು ಖರೀದಿ ಕಮ್ಮಿ ಮಾಡಿ, ಅಂದರೆ ವಾಹನವನ್ನು ಕಡಿಮೆ ಬಳಕೆ ಮಾಡಿ ಅನ್ನೋದು ಒಂದು. ಆಮೇಲೆ ಚಿನ್ನವನ್ನು ಖರೀದಿ ಮಾಡಲೇಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. 1 ವರ್ಷಗಳ ಕಾಲ ನೀವು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ, ತಿನ್ನುವಂಥ ಆಯಿಲ್ ಏನಿದೆಯಲ್ಲ ಅದನ್ನು ಕೂಡ ಕಡಿಮೆ ಬಳಕೆ ಮಾಡಿ ಅಂತೇಳಿ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲ ಜನರಿಗೂ ಕೂಡ ಒಂದು ಶಾಕ್ ಎದುರಾಗಿತ್ತು. ಏನು ಹೇಳ್ತಿದ್ದಾರೆ ದಿಢೀರಾಗಿ, ಚುನಾವಣೆಯ ಮುಂಚೆ ಇದನ್ನು ಯಾಕೆ ಹೇಳಲಿಲ್ಲ ಅನ್ನುವಂಥ ಟಾಕ್ ಸಹಜವಾಗಿ ಇತ್ತು. ಆದರೆ ದೇಶದ ಹಿತದೃಷ್ಟಿ ಅಂತ ನೋಡಿದಾಗ ಇದೆಲ್ಲವನ್ನು ಕೂಡ ಒಬ್ಬ ಭಾರತೀಯ ತಗೋಬೇಕಾಗತ್ತೆ, ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆಯಲ್ಲ, ಆ ಯುದ್ಧದಿಂದಾಗಿ ಆಗ್ತಾ ಇರುವಂಥ ಎಫೆಕ್ಟ್ ಇದೆಯಲ್ಲ, ಕೇವಲ ಭಾರತಕ್ಕೆ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ಗೆ, ಇಡೀ ವಿಶ್ವಕ್ಕೆ ಅದರ ಬಿಸಿ ತಡ್ತಾ ಇದೆ. ಸೊ ಭಾರತ ಮಾತ್ರ ಈ ರೀತಿ ಸಂಕಷ್ಟದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೊ ಹಂಗಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅದರ ಎಫೆಕ್ಟ್ ತಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಜಾಸ್ತಿ ಸಮಸ್ಯೆನ ಎದುರಿಸಬಾರದು ಅನ್ನುವಂಥ ಕಾರಣಕ್ಕಾಗಿ ಮಿತವಾಗಿ ಬಳಸಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು ಮೋದಿಯವರು. ಇದು ಒಂದು ಕಡೆ. ಆದರೆ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸದಲ್ಲೂ ಕೂಡ ಇದ್ದಾರೆ. ವಿದೇಶ ಪ್ರವಾಸ, ಈ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಮಾಡೋದು ಬೇಕಾ ಅಂತೇಳಿ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ಬೋದು. ಜನರಿಗೆ ನೀವು ಫಾಲೋ ಮಾಡಿ ವಾಹನಗಳನ್ನು ಬಳಕೆ ಮಾಡಬೇಡಿ, ಎಲ್ಲೂ ಓಡಾಡಬೇಡಿ, ಅಂದರೆ ವಿದೇಶ ಪ್ರವಾಸವನ್ನು ಕಡಿಮೆ ಮಾಡಿ ಅಂತ ಮೋದಿಯವರು ಕೂಡ ಹೇಳಿದರು. ಆದರೆ ಮೋದಿಯವರು ಯಾಕೆ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ಪ್ರಶ್ನೆ ಇರುತ್ತೆ. ಆದರೆ ದೇಶದ ಇಂಥ ಪರಿಸ್ಥಿತಿ ಇದ್ದಾಗ ವಿದೇಶ ಜೊತೆ ಮಾತುಕತೆ ಅಥವಾ ಸಂಪರ್ಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿದೇಶಿ ಪ್ರವಾಸ ಇದೆಯಲ್ಲ, ಭಾರತದ ಹಿತದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಇದರ ಅವಶ್ಯಕತೆ ಇದೆ. ಸೊ ಹಂಗಾಗಿ ಬೇರೆ ರೀತಿ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಸೊ ಯಾಕೆ ಹೈಕ್ ಆಯಿತು, ಹಾಗಾದರೆ ಈ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಎಷ್ಟು ದಿನಗಳ ಕಾಲ ಈ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಷ್ಟು ರೇಟ್ ಜಾಸ್ತಿ ಆಗಿದೆ, ಯಾಕೆ ಜಾಸ್ತಿ ಮಾಡಿದ್ರು ಅಂತೇಳಿ. ಸಹಜವಾಗಿ ಈಗ ಈ ಪ್ರಯಾಣಿಕರಿಗೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಪ್ರತಿ ಲೀಟರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ 3 ರೂಪಾಯಿ ಹೆಚ್ಚಳವನ್ನು ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಸೊ 3 ರೂಪಾಯಿ ಇದು ಆರಂಭ ಅಷ್ಟೆ, ಇನ್ನು ಜಾಸ್ತಿನೇ ಆಗುತ್ತೆ. ಆರಂಭದಲ್ಲಿ 3 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಸೊ ಡೇ ಬೈ ಡೇ ಇದು ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಮಾಡಲಾಗಿದೆ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ತೈಲ ಕಂಪನಿಗಳು ನಷ್ಟದಲ್ಲಿದ್ದಾವೆ ಅನ್ನೋದು. ತೈಲ ಕಂಪನಿಗಳು ನಷ್ಟದಲ್ಲಿದ್ದಾವೆ. ಎಷ್ಟು ದಿನಗಳ ಕಾಲ ಆ ನಷ್ಟವನ್ನು ಸರ್ಕಾರವೇ ಭರಿಸ್ತಾ ಇತ್ತು. ಎಲ್ಲಿಯ ತನಕ ಸರ್ಕಾರನೇ ಕೊಡೋಕ್ಕಾಗತ್ತೆ ಅಂಥೇಳಿ ಈಗ ನೇರವಾಗಿ ಜನರ ಮೇಲೆ ಹಾಕ್ತಾ ಇರುವಂಥ ಬೆಂಕಿ ಬರ ಇದು. ಎಲ್ಲಿಯ ತನಕ ಸರ್ಕಾರ ಅದನ್ನು ಭರಿಸ್ಕೊಂಡು ಹೋಗುತ್ತೆ ಅಂಥೇಳಿ. ಯಾಕಂದರೆ ಸಾವಿರಾರು ಕೋಟಿ ಲಾಸಲ್ಲಿ ಇದೆ ಅನ್ನೋದು ತೈಲ ಕಂಪನಿಗಳು. ಅದನ್ನು ಭರಿಸೋದಕ್ಕೆ, ಸರಿದೂಗಿಸೋದಕ್ಕೆ ಈ ರೀತಿಯಾಗಿ 3 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಪೆಟ್ರೋಲ್ ದರ ಏರಿಕೆ ಮಾಡಿದೆಲ್ಲ, ಯಾವ ಯಾವ ನಗರದಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ದರ ಏರಿಕೆ ಆಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ, ಮುಂಬೈ, ಬೇರೆ ಬೇರೆ ಕೋಲ್ಕತ್ತಾ ಅಂತ ಬಂದಾಗ ಬೇರೆ ಬೇರೆ ಭಾಗದಲ್ಲಿ ಎಷ್ಟು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಅನ್ನೋದು ನೋಡಿ. ಬೆಂಗಳೂರು ಅಂತ ಬಂದಾಗ ಅಂದರೆ 3 ರೂಪಾಯಿ ಸೇರಿಸಿ ಇದು ನೀವು ನೋಡ್ತಾ ಇರೋದು ಏನಿದೆಯಲ್ಲ, 103 ರೂಪಾಯಿ ಇತ್ತು, ಈಗ 106 ರೂಪಾಯಿ ಆಗಿದೆ. ಪೆಟ್ರೋಲ್, ಡೀಸೆಲ್ 94 ರೂಪಾಯಿ ಏರಿಕೆ ಆಗಿದೆ. ಅಂದರೆ ಇವತ್ತಿನ ರೇಟ್ ಸೇರಿಸಿ, ಇವತ್ತು 3 ರೂಪಾಯಿ ರೇಟ್ ಏನು ಜಾಸ್ತಿ ಆಗಿದೆಯಲ್ಲ ಅದನ್ನು ಸೇರಿಸಿ ಆಗಿರುವಂಥ ಬೆಲೆ ಇದು. ಇನ್ನು ಹೈದರಾಬಾದಲ್ಲಿ 110 ರೂಪಾಯಿ ಏರಿಕೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 111 ರೂಪಾಯಿ, 110.89 ಅಂದರೆ 111 ಆಗುತ್ತೆ. ಇನ್ನು ಡೀಸೆಲ್ ರೇಟು 98 ದಾಟಿದೆ. ಇಲ್ಲಿ ಹೈದರಾಬಾದಲ್ಲೂ ಕೂಡ ರೇಟ್ ಜಾಸ್ತಿ. ಆಲ್ಮೋಸ್ಟ್ ಆಲ್ ಎಲ್ಲ ನಗರದಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಲಾಗಿದೆ. ಇನ್ನು ದೆಹಲಿಯಲ್ಲಿ 97 ರೂಪಾಯಿ ಇತ್ತು, ಈಗ 100 ರೂಪಾಯಿ ದಾಟಿದೆ. ಇದು ಪೆಟ್ರೋಲ್ದು ಆಯಿತು. ಇನ್ನು ಡೀಸೆಲ್ ಅಂತ ಬಂದಾಗ 90 ಇತ್ತು, 93ಕ್ಕೆ ಜಂಪ್ ಆಗಿದೆ. ಮುಂಬೈ ನಗರದಲ್ಲಿ 106 ಇದ್ದಿದ್ದು ಈಗ 109ಕ್ಕೆ ಜಂಪ್ ಆಗಿದೆ. ಇನ್ನು ಡೀಸೆಲ್ 96 ರೂಪಾಯಿ ಏರಿಕೆ ಆಗಿದೆ, 93ರಿಂದ 96 ರೂಪಾಯಿ ಏರಿಕೆ ಆಗಿದೆ. ಇನ್ನು ಚೆನ್ನೈಯಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಕಡೆಯೂ ಕೂಡ ರೇಟ್ ಜಾಸ್ತಿ ಮಾಡಲಾಗಿದೆ. ಅಲ್ಲಿ 106 ರೂಪಾಯಿ ಜಾಸ್ತಿ ಆಗಿದೆ. ಚೆನ್ನೈಯಲ್ಲಿ 103 ಇತ್ತು, 106 ಜಾಸ್ತಿ ಆಗಿದೆ. 98 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 110 ರೂಪಾಯಿ ಏರಿಕೆ ಆಗಿದೆ, 110.29. ಇನ್ನು ಡೀಸೆಲ್ ಅಂತ ಬಂದಾಗ 98.24 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಮಹಾನಗರಗಳಲ್ಲಿ
ಬೆಂಗಳೂರು ಸೇರಿದಂತೆ ಎಲ್ಲ ನಗರಗಳಲ್ಲಿ 3 ರೂಪಾಯಿ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಇವತ್ತು ಒಂದೇ ರಾತ್ರಿಯಲ್ಲಿ ಆಗಿರುವಂಥ ಹೆಚ್ಚಳ. ಇದು ಅಷ್ಟಕ್ಕೆ ನಿಲ್ಲತ್ತಾ? ಖಂಡಿತವಾಗಿಯೂ ನಿಲ್ಲೋದಿಲ್ಲ. ಯಾಕೆಂದರೆ ಹಾರ್ಮುಜ್ ಜಲಸಂಧಿ ಇದೆಯಲ್ಲ ಅಥವಾ ಯುದ್ಧ ಇದೆಯಲ್ಲ, ಅಲ್ಲಿ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಂಗಾಗಿ ಅದು ಮತ್ತೆ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತನ ಈ ರೇಟ್? ಇನ್ನು ಮೇಲೆ ಎಲ್ಲ ಅಗತ್ಯ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ದಿನನಿತ್ಯ ಬಳಸುವಂಥ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ಜಾಸ್ತಿ ಆಗಿದೆ, ಈಗ ಮತ್ತೆ ಏರಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ತರಕಾರಿ ಮತ್ತು ಹೋಟೆಲ್ಗಳಲ್ಲಿ ದರವನ್ನು ಏರಿಕೆ ಮಾಡುವಂಥ ಎಲ್ಲ ಪ್ಲಾನ್ ಮತ್ತು ಸಾಧ್ಯತೆಗಳು ಇದಾವೆ. ಸೊ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಏರಿಕೆ ಆಗಬಹುದು ಅಂತ ಹೇಳಿದ್ರೆ, ಸಹಜವಾಗಿ ಈಗ ಆಮದು ಬರ್ತಾ ಇದೆ, ಸರಕು ಸಾಗಾಟದ ಖರ್ಚು ವೆಚ್ಚದಲ್ಲಿ ಸಹಜವಾಗಿ ಏರಿಕೆ ಆಗತ್ತೆ. ಆಹಾರ ಧಾನ್ಯಗಳು, ಹಣ್ಣು, ತರಕಾರಿ, ಹಾಲಿನ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಸಾರಿಗೆ ಸಂಸ್ಥೆಗಳ ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡಬಹುದು, ಆಶ್ಚರ್ಯ ಏನಿಲ್ಲ. ಇವೆಲ್ಲವೂ ಕೂಡ ನೇರವಾಗಿ ಏನಾಗುತ್ತೆ, ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಸೊ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಸರಕು ಸಾಗಣೆ ವಾಹನಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ, ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಹಂಗಾಗಿ ತರಕಾರಿ, ಹಣ್ಣು ಮತ್ತು ಇತರೆ ದಿನಬಳಕೆಯ ವಸ್ತುಗಳ ಸಾಗಾಣಿಕೆಯ ವೆಚ್ಚ ಹೆಚ್ಚಾಗಿ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇವುಗಳ ಬೆಲೆ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ. ಎಷ್ಟು ಹೆಚ್ಚಳ ಮಾಡಬಹುದು ಗೊತ್ತಿಲ್ಲ. ಆರಂಭದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಅದರ ಆಧಾರದ ಮೇಲೆ ಬಹುಶಃ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಕಾಫಿ ಟೀ ರೇಟ್ ಜಾಸ್ತಿ ಆಗಿದೆ, ತಿಂಡಿ ತಿನಿಸುಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಮತ್ತು ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ರೇಟ್ ಕೂಡ ಗಗನಕ್ಕೆ ಇರುವಂಥ ಸಾಧ್ಯತೆ ಇರುತ್ತೆ. ಈಗಿರುವಂಥದ್ದು ಹೇಗೆ ಈ ದೇಶದಲ್ಲಿ ಬಡವ ಮಧ್ಯಮ ವರ್ಗದವರು ಬದುಕಲೇಬಾರ್ದು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಬಟ್ ಏನು ಮಾಡೋಕ್ಕೆ ಆಗಲ್ಲ, ಹೇಗಿದೆ ಅದನ್ನು ಸ್ವೀಕರಿಸ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ಸಮಸ್ಯೆ ಇದೆ. ಇನ್ನು CNGಯಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. 2 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು, KGಗೆ 2 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಹಜವಾಗಿ ಕೇವಲ ಪೆಟ್ರೋಲ್ ದರ ತರಕಾರಿಗಷ್ಟೇ ಅಲ್ಲ, ಈಗ ಸಮಸ್ಯೆ ಆಗ್ತಾ ಇರೋದು ಆಟೋ ಚಾಲಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅವರು ತತ್ತರಿಸಿ ಹೋಗ್ತಿದ್ದಾರೆ. ಆಟೋ ಬಿಟ್ಟು ಬೇರೆ ಉದ್ಯೋಗನೇ ಇಲ್ಲ ಆಟೋದವರಿಗೆ. ಅವ್ರಿಗೆ ಏನು ಮಾಡಬೇಕು ಈಗ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಸೊ ಮಧ್ಯಪ್ರಾಚ್ಯದಲ್ಲಿ ಮುಂದುವರಿತಾ ಇರುವಂಥ ಯುದ್ಧ ಹಾಗೂ ಈ ಹಾರ್ಮುಜ್ ಜಲಸಂಧಿ ಬಂದಾದ ಪರಿಣಾಮ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರಿ ಅಸ್ಥಿರತೆ ಉಂಟಾಗ್ತಾ ಇದೆ. ಭಾರತದಲ್ಲೂ ಕೂಡ ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ರೇಟ್ ಆಗಿದೆ. ಈಗ CNG ದರವು ಕೂಡ ಹೆಚ್ಚಳ ಆಗಿರುವಂಥದ್ದು, 2 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. CNG ದರವನ್ನು KGಗೆ 2ರಷ್ಟು ಹೆಚ್ಚಳ ಮಾಡಲಾಗಿದೆ. ಎಲ್ಲವೂ ಯಾವುದೂ ಇಲ್ಲ ಅಂತಲ್ಲ, ಎಲ್ಲವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಒಂಥರ ದುಬಾರಿ ದುನಿಯಾ. ಈ ದುಬಾರಿ ದುನಿಯಾದಲ್ಲೇ ಬದುಕುವಂಥ ಪರಿಸ್ಥಿತಿಯಂತೂ ಎದುರಾಗ್ತಾ ಇದೆ. ಸೊ ಹಂಗಾಗಿ CNG ದರ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ರೇಟ್ ಈಗ ಸಹಜವಾಗಲೇ ಹೇಳಿದಾಗೆ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈಗ ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ನೀವು ಯಾವ ವಾಹನದಲ್ಲಿ ಓಡಾಟವನ್ನು ಮಾಡ್ತೀರಿ ಅದೆಲ್ಲ ರೇಟ್ ಕೂಡ ಈಗ ಜಾಸ್ತಿ ಆಗತ್ತೆ. ಕೇವಲ ಒಂದೇ ವಲಯಕ್ಕೆ ಮಾತ್ರ ಸೀಮಿತ ಅಲ್ಲ ಇದು, ಪ್ರತಿಯೊಂದು ವಲಯಕ್ಕೂ ಕೂಡ ಈ ರೀತಿ ಎಫೆಕ್ಟ್ ಆಗತ್ತೆ. ಇನ್ನು CNGಯ ಹೊಸ ದರಗಳ ವಿವರವನ್ನು ಕೂಡ ನೋಡ್ತಾ ಹೋಗೋಣ. ಪ್ರತಿ KGಗೆ ಈ ಹಿಂದೆ ಎಷ್ಟಿತ್ತು, ಇವಾಗ ಹೆಚ್ಚಳ ಮಾಡಿರೋದ್ರಿಂದಾಗಿ ಅದು ಎಷ್ಟಾಗತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. CNG ಹೊಸ ದರಗಳ ವಿವರವನ್ನು ನೋಡ್ತಾ ಹೋದರೆ ಪ್ರತಿ KGಗೆ CNG ಬೆಲೆ ಈಗ 77 ರೂಪಾಯಿಯಿಂದ 79, ಅಂದರೆ 2 ರೂಪಾಯಿ ಏರಿಕೆ ಆಗಿರೋದ್ರಿಂದ ಈಗ 77ರಿಂದ 79 ಆಗುತ್ತೆ. ಇದು ದೆಹಲಿ ಆಯಿತು. ಇನ್ನು ಮುಂಬೈಯಲ್ಲಿ 2 ರೂಪಾಯಿ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಈಗ CNG ದರ ಎಷ್ಟಾಗತ್ತೆ, 82 ಇದ್ದಿದ್ದು 84 ರೂಪಾಯಿ ಆಗುತ್ತೆ. ಇನ್ನು ಬೆಂಗಳೂರಲ್ಲಿ CNG ಬೆಲೆ KGಗೆ 77.9 ಇತ್ತು, ಈಗ ರಿಟೇಲ್ ಬೆಲೆ 90 ರೂಪಾಯಿ ಇದೆ. ಹಾಗಾಗಿ ಈ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ, ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ನಗರದಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ ಅನ್ನೋದು. ಇದರ ಮಧ್ಯೆ ಬದುಕುವಂಥ ಪರಿಸ್ಥಿತಿ, ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ, ಕುಟುಂಬವನ್ನು ಸಾಗಿಸುವಂಥ ಪರಿಸ್ಥಿತಿ, ಇದೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ನಾವು ಅದರ ಜೊತೆ ಇರಬೇಕಾಗತ್ತೆ. ಅದರ ಮಧ್ಯೆ ಮೊನ್ನೆ ಮೋದಿಯವರು ಏನು ಹೇಳಿದರು, ವಿದೇಶ ಪ್ರವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಿದೇಶ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಡಾಲರ್ ಲೆಕ್ಕದಲ್ಲಿ ವ್ಯವಹಾರ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ಡಾಲರ್ ಮೌಲ್ಯ ಹೆಚ್ಚಳ ಆಗುತ್ತೆ, ರೂಪಾಯಿಯ ಮೌಲ್ಯ ಕುಸಿತ ಆಗುತ್ತೆ, ಇದರಿಂದ ಆರ್ಥಿಕವಾಗಿ ಕೂಡ ಪೆಟ್ಟು ಬೀಳುತ್ತೆ ಅಂತ ಮೋದಿ ಹೇಳಿದರು. ಬಟ್ ಈಗ ಮೋದಿ ಹೇಳ್ತಾ ಇರೋದು, ಈಗ ಮೋದಿನೇ ಪ್ರವಾಸದಲ್ಲಿದ್ದಾರೆ, ಒಂದು ಬೇರೆ ರೀತಿಯ ಯೋಚನೆ ಮಾಡ್ಬೋದು. ಯಾಕೆ ಮೋದಿಯವರ ಅವಶ್ಯಕತೆ ಇದೆಯಾ ಇಂಥ ಸಂದರ್ಭದಲ್ಲಿ ಪ್ರವಾಸ ಮಾಡೋದು ಅಂತೇಳಿ, ಯಾಕೆ ಹೋಗ್ತಿದ್ದಾರೆ ಅದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನೋಡಿ,
ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರುವಂಥ ಈ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆ ಈಗ ಭಾರತದ ಆರ್ಥಿಕ ಹಾಗೂ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮೋದಿಯವರ ಪ್ರವಾಸ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಹೇಳ್ಬೋದು ಇದರ ಅವಶ್ಯಕತೆ ಇದೆಯಾ ಅಂತೇಳಿ. ಖಂಡಿತ ಅವಶ್ಯಕತೆ ಇದೆ. 5 ರಾಷ್ಟ್ರಗಳ ಅತ್ಯಂತ ಮಹತ್ವ ಇದು ಒಂದು ವಿದೇಶಿ ಪ್ರವಾಸ ಇರೋದು. ಅಂದರೆ ತಮ್ಮ ಈ ಪ್ರವಾಸದ ಮೊದಲ ಹಂತವಾಗಿ ಮೋದಿಯವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದರೆ ಅರಬ್ ಎಮಿರೇಟ್ಸ್ಗೆ, ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿಯನ್ನು ಕೊಡ್ತಾರೆ. ಜಾಗತಿಕ ಇಂಧನ ಬೆಲೆಗಳ ಏರಿಕೆಯ ಸಂದರ್ಭದಲ್ಲಿ ಭಾರತದ ಇಂಧನ ಭದ್ರತೆಯ ಕುರಿತು ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಅದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ನು 20ನೇ ತಾರೀಕಿನ ತನಕ ಅದು UAEಯಲ್ಲಿ ಇರ್ತಾರೆ. ಅದಾದ ನಂತರ ನೆದರ್ಲ್ಯಾಂಡ್ಸಲ್ಲೂ ಕೂಡ ಭೇಟಿ ಕೊಡ್ತಾರೆ. ಸ್ವೀಡನ್, ನಾರ್ವೆ, ಇಟಲಿ ದೇಶಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಪೆಕ್ ಒಕ್ಕೂಟದಿಂದ UAE ನಿರ್ಗಮಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ಪ್ರಧಾನಿ ಮೋದಿಯವರು UAE ಅಧ್ಯಕ್ಷರಾಗಿರುವಂಥ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅವರೊಂದಿಗೆ ಇವತ್ತು ನೇರ ಈಗ ಇಂಧನ ಸಮಸ್ಯೆ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಚರ್ಚೆ ಆಗಿದೆ, ಮಾಹಿತಿ ಬಂದಿಲ್ಲ ಏನೆಲ್ಲ ಚರ್ಚೆ ಆಯಿತು ಅನ್ನೋದು. ಸೊ ತೈಲ ಮಾರುಕಟ್ಟೆಯಲ್ಲಿ ಭಾರತದ ಹೂಡಿಕೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಅಂತೂ ಆಗಿರುತ್ತೆ. ಇನ್ನು ಯಾಕೆ ದರವನ್ನು ಏರಿಕೆ ಮಾಡಲಾಗಿದೆ ಅನ್ನೋದು ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದರ ಆರ್ಥಿಕ ಹೊರೆಯನ್ನು ಸರ್ಕಾರನೇ ಭರಿಸಬಹುದಲ್ಲ, ನೇರವಾಗಿ ಜನಸಾಮಾನ್ಯರ ಮೇಲೆ ಯಾಕೆ ನೀವು ಬರೆ ಎಳೆಯುವಂಥ ಕೆಲಸವನ್ನು ಮಾಡ್ತೀರಿ ಅಂತೇಳಿ. ಯಾಕಂದರೆ ಈಗಾಗಲೇ ತೈಲ ಕಂಪನಿಗಳು ನಷ್ಟದಲ್ಲಿದ್ದಾವೆ. ಎಷ್ಟು ದಿನಗಳ ಕಾಲ ಅಂದರೆ ಯುದ್ಧ ಆರಂಭ ಆದಾಗಿನಿಂದ ತೈಲ ಕಂಪನಿಗಳಿಗೆ ಸರ್ಕಾರನೇ ನೇರವಾಗಿ ದರವನ್ನು ಅಂದರೆ ಲಾಸನ್ನು ಅವರೇ ಸರ್ಕಾರನೇ ಕೊಡ್ತಾ ಇತ್ತು. ಎಲ್ಲಿಯ ತನಕ ಸರ್ಕಾರ ಕೊಡಲಿಕ್ಕಾಗತ್ತೆ? ದುಡ್ಡು ಇರಬೇಕಲ್ಲ. ತೆರಿಗೆ ಕಟ್ಟಿದರೆ ತಾನೇ ದುಡ್ಡು ಬರೋದು, ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ವಾ? ಸೊ ಹಂಗಾಗಿ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಸಾರಿರುವಂಥ ಯುದ್ಧ ಇದೆಯಲ್ಲ, ಈ ಹಾರ್ಮೂಜ್ ಜಲಸಂಧಿಯ ದಿಗ್ಬಂಧನದಿಂದಾಗಿ ತೈಲ ಬೆಲೆ ಏರಿಕೆ ಆಗಿದೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ತೈಲ ಮಾರಾಟ ಕಂಪನಿಗಳು ಏನಿದಾವಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಅವರು ಹೆಚ್ಚಳ ಮಾಡಿದರು. ಸೊ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೆ ಇರೋದ್ರಿಂದ ದೇಶದ ಸಾರ್ವಜನಿಕ ವಲಯದ ತೈಲ ಮಾರಾಟ ಕಂಪನಿಗಳು ಏನಾಯಿತು, ಪ್ರತಿದಿನ ಬರೋಬ್ಬರಿ 1,600 ಕೋಟಿ ರೂಪಾಯಿಗಳ ಭಾರಿ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇತ್ತು. ಅಂದರೆ 1,600 ಕೋಟಿ ದಿನಕ್ಕೆ ಪ್ರತಿದಿನ ತೈಲ ಕಂಪನಿಗಳು. ಸೊ ಹಂಗಾಗಿ ಈ ಹಿನ್ನೆಲೆಯಲ್ಲಿ ತೈಲ ಕಂಪನಿಗಳನ್ನು ದಿವಾಳಿ ಆಗದಂತೆ ನೋಡಿಕೊಳ್ಳಲು ಅಥವಾ ರಕ್ಷಣೆ ಮಾಡಲು ಇಂಧನ ಬೆಲೆಗಳ ಪರಿಷ್ಕರಣೆ ಅತ್ಯಗತ್ಯ ಆಗಿತ್ತು. ಅಂದರೆ ಅತ್ಯಗತ್ಯ ಆಗಿರೋದ್ರಿಂದಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹರ್ದೀಪ್ ಸಿಂಗ್ ಪುರಿ ಅವರು ಯಾಕೆ ಅಂತ ಹೇಳಿದರೆ ದಿವಾಳಿಯತ್ತ ಸಾಗ್ತಾ ಇದೆ ತೈಲ ಕಂಪನಿಗಳು. ಸೊ ಪ್ರತಿದಿನ 1,600 ಕೋಟಿ ರೂಪಾಯಿಗಳ ಬೃಹತ್ ನಷ್ಟದ ಪ್ರಮಾಣವನ್ನು ತಗ್ಗಿಸೋದಕ್ಕೆ ಈ ರೀತಿಯಾಗಿ ಅನಿವಾರ್ಯವಾಗಿ ರೇಟನ್ನು ಜಾಸ್ತಿ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ಇದು ವಿದೇಶ ಪ್ರವಾಸದಲ್ಲಿದ್ದರೂ ಕೂಡ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದರೂ ಕೂಡ ಸದ್ಯಕ್ಕೆ ಈ ರೀತಿ ಸಮಸ್ಯೆ ಇದೆ. ಯಾಕಂದರೆ ಅಲ್ಲಿ ಯುದ್ಧ ಮುಗಿಯೋ ತನಕ ಈ ರೀತಿ ಜನಸಾಮಾನ್ಯರ ಮೇಲೆ ನೇರವಾಗಿ ಅದರ ಸಮಸ್ಯೆ ಇರುತ್ತೆ.